ವೈಷ್ಣೋದೇವಿ ಮಾತಾ ಬೆಟ್ಟ ಜಮ್ಮುನಲ್ಲಿ ಇದೆ ನೋಡಿ, ಅದೇ ಮಾದರಿ ಇದು. ಎಲ್ಲಿಗೆ ಬಂದ್ರಿ? ಎಲ್ಲಿಗೆ ಬಂದಿರಿ? ಕಂಬಳಕ ಬಾಳೆಕಾಣ ಅಂತ ಹೋಗಿದ್ರಲ್ಲ ಫಸ್ಟ್ ಆಗಿಲ್ಲ ಆಚೆ ಇದು ಆಗಿಲ್ಲ. ನಮಸ್ಕಾರ ಸ್ನೇಹಿತರೆ, ಪವಿತ್ರಾಸ್ ಬ್ಲಾಗ್ ಕಳಚಲಿಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇದು ನೋಡಿ ಕಮಲಾಪುರದ ಬಾಳೆಹಣ್ಣು, ಕೆಂಪು ಬಾಳೆಹಣ್ಣು. ಇವು ತುಂಬ ಕಾಸ್ಟ್ಲಿ ಆಗಿರ್ತವೆ ಹಾಗೂ ವಿಟಮಿನ್ಸ್ ಕೂಡ ಇದರಲ್ಲಿ ತುಂಬ ಜಾಸ್ತಿ ಇರುತ್ತೆ ಅಂತೆ. छोटू हो हो छोटम्मा ಸ್ನೇಹಿತರೆ, ನಾನು ನಿಮಗೆ ಕರೆದೊಯ್ತಾ ಇದ್ದೀನಿ ಕಲಬುರಗಿಯಲ್ಲಿರುವಂತಹ ವೈಷ್ಣೋದೇವಿ ಮಾತಾ ಮಂದಿರಕ್ಕೆ. ಸೇಮ್ ಟು ಸೇಮ್ ವೈಷ್ಣೋದೇವಿಯ ಮಂದಿರ ಹೇಗಿದೆಯಲ್ಲ ಜಮ್ಮು ಹತ್ರ, ಅದೇ ತರಹದ ಮಾದರಿ ಇಟ್ಕೊಂಡು ಇಲ್ಲಿ ಮಂದಿರ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಇರುವುದು ಕಲಬುರಗಿಯಲ್ಲಿ. ನೀವು ನೋಡಿದ್ದೀರಾ ಸ್ನೇಹಿತರೆ? ನೋಡಿದ್ದೀರಾ ಅಂದರೆ ಖಂಡಿತ ಕಮೆಂಟ್ ಮಾಡಿ ನನಗೆ ತಿಳಿಸಿ. ನಿಮಗೆ ಈ ಮಂದಿರ ಹೇಗನ್ನಿಸ್ತು ಅಂತ ಖಂಡಿತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ. ಆ ಮಾದರಿ ಅದು ನೋಡಿ, ಕಲ್ಲಿನ ಥರನೇ ಆ ಮಾದರಿ ಮಾಡಿದ್ದಾರೆ. ಅದು ಮಾಡೋಕ್ಕೆ ತುಂಬ ವರ್ಷ ಬೇಕಾಗಿರ್ಬೋದು ಹಾಗೂ ತುಂಬ ದುಡ್ಡು ಸಹ ಖರ್ಚಾಗಿರ್ಬೋದು. ಚೆನ್ನಾಗಿದೆ ಮಂದಿರ. ಪ್ರತಿ ದಿನ ಹೋದಂತೆ ಇನ್ನೂ ಚೆನ್ನಾಗಿ ಡೆವಲಪ್ ಮಾಡ್ತಾ ಇದ್ದಾರೆ. ಆದರೆ ಒಳಗಡೆ ಮೊಬೈಲ್ ಅಲೌಡ್ ಇಲ್ಲ ಹಾಗೂ ವಿಡಿಯೋ ಸಹ ತೆಗೆಯೋ ಹಾಗಿಲ್ಲ. ಆದ್ದರಿಂದ ಹೊರಗಡೆಯಿಂದನೇ ನಾನು ನಿಮಗೆ ದರ್ಶನ ಮಾಡಿಸ್ತಾ ಇದ್ದೀನಿ. ಹೇಗನ್ನಿಸ್ತು ಈ ಮಂದಿರ ಅಂತ ಖಂಡಿತ ತಿಳಿಸಿ. ನೀವು ಕಲಬುರಗಿಯವರಿದ್ರೆ ಖಂಡಿತ ನಿಮಗೆ ಈ ಮಂದಿರ ಹೇಗನ್ನಿಸ್ತು ಹಾಗೂ ಈ ಮಂದಿರದ ವಿಶೇಷತೆ ಏನು ಕೂಡ ಖಂಡಿತ ಕಮೆಂಟ್ ಮಾಡಿ ನೀವು ಹೇಳಬಹುದು. ಮೇಲ್ಗಡೆ ನೋಡಿ, ಚಿಕ್ಕ ಚಿಕ್ಕದಾದಂತಹ ಮಂದಿರಗಳು ಅದೇ ಮಾದರಿಯಲ್ಲಿ ಮಾಡಿದ್ದಾರೆ. ವೈಷ್ಣೋದೇವಿ ಮಾತಾ ಬೆಟ್ಟ ಜಮ್ಮುನಲ್ಲಿ ಇದೆ ನೋಡಿ, ಅದೇ ಮಾದರಿ ಇದು. ಎಲ್ಲಿಗೆ ಬಂದ್ರಿ? ಎಲ್ಲಿಗೆ ಬಂದಿರಿ? ಬರ್ 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 ಸ್ನೇಹಿತರೆ, ಹೊರಗಡೆಯಿಂದ ನಾನು ನಿಮಗೆ ಆದಷ್ಟು ತೋರಿಸ್ತಾ ಇದ್ದೀನಿ. ಈ ವ್ಲಾಗನ್ನು ಪೂರ್ತಿ ನೋಡಿ, ಶೇರ್ ಮಾಡಿ ಹಾಗೂ ನಮ್ಮ ವ್ಲಾಗ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ದಲ್ಲಿ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದೆ ಇನ್ನೂ ಕಲಬುರಗಿಯಲ್ಲಿರುವಂತಹ ದೇವಸ್ಥಾನಗಳು, ಆಸ್ಪಾಸಿನಲ್ಲಿರುವಂತಹ ದೇವಸ್ಥಾನಗಳು ಅಥವಾ ಇನ್ನು ಮುಂದೆ ಚೆನ್ನಾಗಿ ಇರುವಂತಹ ವ್ಲಾಗ್ಗಳು, ಇನ್ಫಾರ್ಮೇಷನ್ಗಳು ಎಲ್ಲ ಸಿಗುತ್ತವೆ ನಿಮಗೆ ನಮ್ಮ ಈ ಚಾನಲಲ್ಲಿ. ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ? ನೋಡಿ, ಮಂದಿರ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಎಷ್ಟು ಸನಿಹ ಹೋಗ್ತೀವಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಂದಿರ. ನ್ಯಾಚುರಲ್ ಆಗಿನೇ ಆಗಿದೆ ಏನೋ ಈ ಮಂದಿರ ಅನ್ನೋ ಥರ ಇದೆ. ನೋಡೋಕೆ ಹಾಗೆ ಕಾಣಿಸ್ತಾ ಇದೆ ಅಲ್ವಾ? ಮಂದಿರದ ಹೊರಗಡೆ ನಿಂತು ನಾವು ಸಹ ಕೆಲವೊಂದು ಫೋಟೋಗಳನ್ನು, ಸೆಲ್ಫಿಗಳನ್ನು ಕ್ಲಿಕ್ ಮಾಡಿಕೊಂಡು ತುಂಬ ಚೆನ್ನಾಗಿ ಅನಿಸ್ತು ಈ ಮಂದಿರಕ್ಕೆ ಬಂದು. ಇನ್ನು ರಾತ್ರಿ ಸಮಯದಲ್ಲಿ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತೆ. ಲೈಟಿಂಗ್ ಎಲ್ಲ ಹಾಕಿರ್ತಾರಂತೆ, ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಂದಿರದ ಪಕ್ಕದಲ್ಲಿ ಇಲ್ಲಿ ಬರ್ತಿದ್ದೆಲ್ಲ ಜೈ ಮಾತಾದಿ ಅಂತ ಹೇಳಿ ಇಲ್ಲಿ ಮೊಬೈಲ್ಗಳನ್ನ ಇಡ್ಬೋದು. ಕೌಂಟರ್ ಇದು. ಆಮೇಲೆ ಬೇಕಾದರೆ ತೆಂಗು, ಕಾಯಿ, ಕರ್ಪೂರ ಅಂತ ದೇವಿಗೆ
ನೈವೇದ್ಯ ಕೊಡೋದಕ್ಕೋಸ್ಕರ ತಗೊಂಡು ಹೋಗಬಹುದು ಮೇಲ್ಗಡೆ. 20 ರೂಪಾಯಿ ಟಿಕೆಟು ಒಬ್ಬರಿಗೆ. ಓಕೆ ಸ್ನೇಹಿತರೆ, ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಖಂಡಿತ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇನ್ನೂ ತುಂಬ ರೋಚಕ ವ್ಲಾಗ್ಸ್ಗಳು ಬರ್ತಾ ಇರ್ತವೆ. ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ ಸ್ನೇಹಿತರೆ.